ಭವಾನಿ ರೇವಣ್ಣ ಅವರಿಗೆ ಬಿಜೆಪಿಗೆ ಬರುವಂತೆ ಸಿಟಿ ರವಿ ಆಫರ್ ಅನ್ನು ಕೊಟ್ಟಿದ್ದಾರೆ. ಅದು ವ್ಯಂಗ್ಯವಾಗಿ ಹೊಳೆ ನರಸೀಪುರದಿಂದ ನಮ್ಮ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿ ಅಂತ ಹೇಳಿ ಹಾಸನ ಜೆಡಿಎಸ್ ಟಿಕೆಟ್ ಕಿತ್ತಾಟಕ್ಕೆ ಸಿಟಿ ರವಿ ವ್ಯಂಗ್ಯ ಮಾಡಿದ್ದಾರೆ. ಭವಾನಿ ರೇವಣ್ಣ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಮೇಲೆ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ, ಎರಡನೇ ಲಿಸ್ಟ್ ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರುತ್ತೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿ ಅವರು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ನನ್ನ ಅಣ್ಣನ ಮುಖಾಂತರ ಅದಕ್ಕೆ ಮನವೊಲಿಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅಂತ ಏನು ಸುದ್ದಿ ಬರ್ತಾ ಇತ್ತು. ಆ ಹೇಳಿಕೆಗಳನ್ನು ನಾನು ಗಮನಿಸಿದ್ದೀನಿ. ಮನೆಯಲ್ಲಿ ಗಲಾಟೆ ಹಚ್ಚೋಕೆ ನಾನು ಬಯಸೋದಿಲ್ಲ, ಹೊಳೆ ನರಸೀಪುರದಿಂದ ಅವ್ರು ಸ್ಪರ್ಧೆ ಮಾಡಲಿ, ನಮ್ಮ ಪಾರ್ಟಿಯಿಂದನೇ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಸಿಟಿ ರವಿ ವ್ಯಂಗ್ಯ ಆಡಿದ್ದಾರೆ. ಬಯಸೋದಿಲ್ಲ. ನೀವೊಂದು ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ. ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ, ಕುಮಾರಸ್ವಾಮಿ ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾಗ ಆ ಎರಡನ್ನೂ ಗಮನಿಸಿದ್ದೇನೆ. ನಾನು ಮನೆಯಲ್ಲಿ ಜಗಳ ಹಚ್ಚೋಕ್ಕೆ ಬಯಸೋದಿಲ್ಲ. ಇಲ್ಲಾಂದರೆ ನಾನು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ, ನಮ್ಮ ಪಾರ್ಟಿಯಿಂದ ನೀವು ಹೊಳೆ ನರಸೀಪುರಕ್ಕೆ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಚ್ಚಲಿ, ಹಾಗಾಗಿ ನಾನೇನು ಹೇಳಲ್ಲ. ನೀವೊಂದು ಪ್ರಶ್ನೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ಗಾಗಿ ಗೌಡ್ರ ಕುಟುಂಬದಲ್ಲಿ ಕಿತ್ತಾಟ ನಡೀತಾ ಇದೆ. ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿ ಭವಾನಿ ರೇವಣ್ಣ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವರೂ ಆಕಾಂಕ್ಷಿಗಳಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಶೃಂಗೇರಿಗೆ ಭೇಟಿಯನ್ನ ಕೊಟ್ಟಿದೆ ರೇವಣ್ಣ ಕುಟುಂಬ. ಶಾರದಾಂಬೆ ದರ್ಶನವನ್ನ ಪಡೆದು ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ರೇವಣ್ಣ. ಪ್ರತಿ ಶುಭ ಕಾರ್ಯಗಳಿಗೂ ಮುನ್ನ ಶೃಂಗೇರಿಗೆ ದೇವೇಗೌಡರ ಕುಟುಂಬ ಭೇಟಿ ಕೊಡುತ್ತೆ, ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರ ಇಲ್ಲ, ಪದೇ ಪದೇ ಅವ್ರು ನಡೆಸ್ತಾ ಇರ್ತಾರೆ. ಈಗ ಹಾಸನ ಟಿಕೆಟ್ ಘೋಷಣೆ ಅಂತ ಹೇಳಿ ಭವಾನಿ ರೇವಣ್ಣ ಮಾಡ್ಕೊಂಡ್ಬಿಟ್ರು ಅವರಾಗೆ. ಬಟ್ ಇಲ್ಲಿ ಕುಟುಂಬದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ಸಹಮತವನ್ನ ಸೂಚಿಸ್ತಾ ಇಲ್ಲ. ಈ ಹಾಸನ ಟಿಕೆಟ್ ವಿಷಯವಾಗಿನೇ ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ರ ಸಹಜವಾಗಿ ಚರ್ಚೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರು ಹೋಗಿರೋದಕ್ಕೆ, ಪೂಜೆ ಮಾಡಿಸಿರೋದಕ್ಕೆ, ಟಿಕೆಟ್ಗಾಗಿ ಕಿತ್ತಾಡುವಂತ ಸಂದರ್ಭದಲ್ಲಿ ಶೃಂಗೇರಿಗೆ ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ರೇವಣ್ಣ ಮತ್ತೆ ಅವ್ರ ಕುಟುಂಬದ ಶೃಂಗೇರಿಯ ಭೇಟಿ ಮತ್ತೆ ಈ ಪೂಜೆ. ಹಾಸನ ಜೆಡಿಎಸ್ ಟಿಕೆಟ್ ಫಿಕ್ಸ್ ಆಯ್ತಾ? ಹಾಗಾದ್ರೆ ಶೃಂಗೇರಿಗೆ ಹೋಗಿದ್ದಾರೆ, ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಿದ್ಮೇಲೆ ಏನಾದ್ರೂ ಹರಕೆ ಏನಾದ್ರೂ ಹೊತ್ತಿದ್ರಾ? ಸೊ ಅದೇ ವಿಷಯವಾಗಿ ಪೂಜೆ ಸಲ್ಲಿಕೆ ಮಾಡಿದ್ರ, ಬೇರೆ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಶೃಂಗೇರಿಗೆ ಭೇಟಿ ಕೊಟ್ಟಿರೋದು ನೋಡಿದ್ರೆ ಶಾರದಾಂಬೆ ದರ್ಶನ ಪಡೆದು ಪೂಜೆ ಮಾಡಿಸಿ ಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ಅಂದ್ರೆ ಏನೇ ಶುಭ ಕಾರ್ಯ ಮಾಡೋದಕ್ಕೂ ಮುಂಚಿತವಾಗಿ ದೇವೇಗೌಡರ ಕುಟುಂಬ ನಂಬೋದು ಶೃಂಗೇರಿಯ ಮಠವನ್ನ, ಶಾರದಾಂಬೆಯ ದರ್ಶನ ಪಡೆದು ಪೂಜೆ ಮಾಡಿಸ್ತಾರೆ. ಸೊ ಈಗ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಸಹಜವಾಗಿ ಚರ್ಚೆಗಳು ನಡೀತಾ ಇದೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಭವಾನಿ ಟಿಕೆಟ್ ವಿಚಾರದಲ್ಲಿ ಎಂಟ್ರಿ ಆಗ್ತಾರಂತೆ ದೇವೇಗೌಡರು. ಗೊಂದಲಕ್ಕೆ ಪೆರೆ ಎಳೆಯೋದಕ್ಕೆ ಹಾಗಾದ್ರೆ ದೊಡ್ಡಗೌಡರು ಮುಂದಾದ್ರ? ಈಗ ಹಾಸನ ಟಿಕೆಟ್ ವಿಚಾರವನ್ನ ನಾನೇ ಫೈನಲ್ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದಾರಂತೆ. ಗೊಂದಲಕ್ಕೆ ಪೆರೆ ಎಳೆಯೋದಕ್ಕೆ ನಾನೇ ಹಾಸನಕ್ಕೆ ಬರ್ತೀನಿ ಅಂತಾನೂ ದೇವೇಗೌಡರು ಹೇಳಿದಾರಂತೆ. ಇಬ್ಬರು ಮಕ್ಕಳ ಕುಟುಂಬಗಳ ನಡುವಿನ ಸಮರಕ್ಕೆ ಹಾಗಾದ್ರೆ ದೇವೇಗೌಡರು ಬ್ರೇಕ್ ಹಾಕ್ತಾರ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭವಾನಿ ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕುಮಾರಸ್ವಾಮಿ ಅವರು ಅದಕ್ಕೆ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ರು. ಮಾಧ್ಯಮದ ಮುಂದೆ ಬೇರೆ ಬೇರೆ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಇಷ್ಟೆಲ್ಲ ಚರ್ಚೆಗಳ ಮಧ್ಯದಲ್ಲಿ, ಬೆಳವಣಿಗೆ ಮಧ್ಯದಲ್ಲಿ ದೇವೇಗೌಡರ ನಡೆ ಏನಾಗಿದೆ ಅನ್ನೋದು ಅದು ತರ ನಿಗೂಢವಾಗಿ ಉಳಿದ್ಬಿಟ್ಟಿತ್ತು. ಯಾಕೆ ದೇವೇಗೌಡರು ಮಾತಾಡ್ತಾ ಇಲ್ವಾ? ಅಥವಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರೆ ಆಯ್ತಲ್ಲ, ಕುಟುಂಬದಲ್ಲಿ ಎಲ್ಲರೂ ಅದನ್ನು ಒಪ್ಕೋತಾರಲ್ಲ. ಯಾಕಂದ್ರೆ ಅದೊಂಥರ ಪ್ರತೀತಿ ತರ ಬಂದ್ಬಿಟ್ಟಿದೆ. ದೇವೇಗೌಡರು ಹೇಳಿದ್ರೆ ಮುಗಿಯಿತು, ಜೆಡಿಎಸ್ ಪಕ್ಷದಲ್ಲೂ ಅಷ್ಟೇ, ಅವ್ರ ಕುಟುಂಬದಲ್ಲೂ ಅಷ್ಟೇ. ಆದ್ರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಸುದ್ದಿ ಬಿತ್ತರವಾಗ್ತಿರುವಂತ ಈ ಸಂದರ್ಭದಲ್ಲಿ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿರುವಂತ ಸಂದರ್ಭದಲ್ಲಿ ದೇವೇಗೌಡರು ಮಾತಾಡ್ತಿಲ್ವಲ್ಲ ಅಂತ ಚರ್ಚೆಗಳು ನಡೀತಾ ಇದ್ದಾಗ ಈಗ ಖುದ್ದಾಗಿ ನಾನೇ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹಾಸನಕ್ಕೆ ಬರ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿದಾರಂತೆ.